ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಹರಿಣಿ ಮೇಡಮ್, ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಸಸ್ಪೆನ್ಸ್ ಇದೆ. ಐ ಡೋಂಟ್ ವಾಂಟ್ ಟು ರಿವೀಲ್ ದ್ಯಾಟ್. ಬಟ್ ಅದನ್ನು ನೋಡಿದಾಗ ಆ ಹೊಸ ಕ್ಯಾರೆಕ್ಟ್ರು ಇಂಟ್ರೊಡ್ಯೂಸ್ ಆಗಿದ್ದನ್ನು, ಯಾಕಂದರೆ ರೋಲೆಕ್ಸ್ ರೋಲು ನಮ್ಮ ಲೋಕೇಶ್ ಕನಕರಾಜ್ ಸಿನಿಮಾದಲ್ಲಿ ಕೈದಿಯಲ್ಲಿ ಸೂರ್ಯ ಅವರು ರೋಲೆಕ್ಸ್ ರೋಲ್ ಮೂಲಕ ಬರ್ತಾರಲ್ಲ, ಆ ಥರದ್ದೊಂದು ಕ್ಯಾರೆಕ್ಟರ್ ಇದೆ ಇದರಲ್ಲಿ. ಸೊ ಅದನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಮೋಸ್ಟ್ಲಿ ಇದರ ಸೀಕ್ವೆಲ್ ಮುಂದೆ ಇರಬಹುದು. ಓಪನ್ ಎಂಡೆಡ್ ಆಗಿ ಬಿಟ್ಟಿದ್ದಾರೆ. ಹೌದೌದು, ಓಪನ್ ಅದು ನಮಗೂ ಯಾವಾಗ ಗೊತ್ತಿಲ್ಲ. ಬೇಕಾದ್ರೂ ಮಾಡ್ಬೋದು. ಎಸ್, ಒಂದು ಓಪನ್ ಎಂಡೆಡ್ ಆಗಿ ಬಿಟ್ಟಿರೋದ್ರಿಂದ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ನೆಕ್ಸ್ಟ್ ಅದು ಕಂಟಿನ್ಯೂ ಆಗ್ಬೋದು ಅಂತ ಅನ್ಸುತ್ತೆ? ಆದ್ರೆ ಚೆನ್ನಾಗಿರುತ್ತೆ. ಆ ಸಿನಿಮಾದ ಫ್ರಾಂಚೈಸ್ ಆಗಿ. ಎಸ್, ಚೆನ್ನಾಗಿರುತ್ತೆ. ಓಕೆ, ನೀವು ನೋಡಿದಂತೆ ಕನ್ನಡ ಚಿತ್ರರಂಗ ಈಗಿನ ಸದ್ಯದ ಪರಿಸ್ಥಿತಿಗಳ ಬಗ್ಗೆ ಹೇಳೋದು? ಅಯ್ಯೋ, ಭಾಳ ಚಿಕ್ಕವಳು ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಯಾಕಂದರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ದಿಗ್ಗಜರಿದ್ದಾರೆ. ಸೊ ಅವರೆಲ್ಲ ಕೂತು ಚರ್ಚೆ ಮಾಡಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೋಬೇಕಾಗತ್ತೆ ಹೊರತು ನಾನಿಲ್ಲಿ ಸದ್ಯ ಐ ಆಮ್ ಓನ್ಲಿ ಆ್ಯನ್ ಆ್ಯಕ್ಟರ್. ನನಗೆ ಕೊಟ್ಟಿರುವಂಥ ಪಾತ್ರ ಏನಿದೆಯೋ ಅದಕ್ಕೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಪ್ಲೀಟ್ ಜಸ್ಟಿಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪಾತ್ರಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗ್ತಿದ್ದೀರಾ. ಅಂದ್ರೆ ಬೈ ಚಾಯ್ಸ್ ಅವರೇ ನಿಮ್ಮನ್ನು ನೋಡ್ಕೊಂಡ್ ಬರ್ತಿದಾರ, ಹೇಗೆ? ಅದೇನು ಅಂತ ಗೊತ್ತಿಲ್ಲ. ಐ ಆಮ್ ಆಲ್ವೇಸ್ ಇಂಡೆಟೆಡ್ ಟು ಎವ್ರಿಬಡಿ. ಎಲ್ಲರೂ ಈ ಇಂಡಸ್ಟ್ರಿಲಿ ಇರುವಂತಹ ಪ್ರತಿಯೊಬ್ಬರಿಗೂ ಐ ಆಮ್ ಆಲ್ವೇಸ್ ಇಂಡೆಟೆಡ್ ಆ್ಯಂಡ್ ದರ್ ಇಸ್ ಅನ್ ಎನರ್ಜಿ ಅಪ್ ವಿಚ್ ಐ ಆಲ್ವೇಸ್ ಬಿಲೀವ್ ಇನ್. ಅಷ್ಟೇ. ಮೇಡಮ್, ಫೈನಲಿ ಈ ಸಿನಿಮಾ ಯಾರಿಗಾದ್ರೂ ನೀವು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅಥವಾ ಸಾರಿ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀರಾ ಮೇಡಮ್? ಸಾರಿ ಏನಿಲ್ಲ. ಸಾರಿ ಹೇಳೋ ಥ್ಯಾಂಕ್ಸ್ ಅಂದರೆ ಇದರಲ್ಲಿ ನನಗೆ ಅವಕಾಶ ಕೊಟ್ಟಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಜೊತೆಗೆ ಆ್ಯಕ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ, ಯಾಕಂದರೆ ನಾವೇನೋ ಒಂದು ತೊಗೊಂಡಿರ್ತೀವಿ ಆ್ಯಕ್ಟ್ ಮಾಡಬೇಕಾದ್ರೆ, ಅವ್ರ ಕಡೆಯಿಂದ ಬಂದಿರತ್ತೆ ವಿಚ್ ಇಸ್ ಹೆಲ್ಪ್ಡ್. ನನ್ನ ಪಾತ್ರಕ್ಕೆ ಒಂದು ಪೋಷಣೆ ಸಿಕ್ಕಿರತ್ತೆ. ಸೊ ಅವರಿಗೂ ಧನ್ಯವಾದ. ಎಲ್ರಿಗೂ ಒಟ್ಟಾರೆ ಕನ್ನಡ ಜನತೆಗೆ ಧನ್ಯವಾದ. ದಯಮಾಡಿ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಮ್ಯಾಂಗೋ ಪಚ್ಚ ಚಿತ್ರನ ನೋಡಿ ಹಾರೈಸಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರಶಾಂತ್ ಸರ್, ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ದಯವಿಟ್ಟು ನಿಮ್ಮ ಆಶೀರ್ವಾದ ಬೇಕು ನಮಗೆ. ತುಂಬ ಪ್ರೀತಿಯಿಂದ, ತುಂಬ ಶ್ರಮಪಟ್ಟು ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು ಎಲ್ಲ ಸೇರಿ ನಮ್ಮ ಸಾಮರ್ಥ್ಯವನ್ನು ಮೀರಿ ಒಂದು ಅದ್ಭುತ ಕಲಾಕೃತಿಯನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ನಂಬಿಕೆ ನಮಗಿದೆ. ಅದು ಇವತ್ತು ನಿಮ್ಮ ಎದುರಿಗಿಟ್ಟಿದ್ದೀವಿ. ದಯವಿಟ್ಟು ನೀವು ನೋಡಿ ಹರಿಸಬೇಕು, ಆಶೀರ್ವಾದ ಮಾಡಬೇಕು. ಆಮೇಲೆ ಇಂಥ ಹೊಸ ಪ್ರಯತ್ನ ಇದನ್ನು ಯಾಕೆ ನೋಡಬೇಕು ಅಂತಂತ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದರೆ, ಇಲ್ಲಿ ವಸ್ತು ವಿಷಯ ಹೊಸದು, ಆರ್ಟಿಸ್ಟ್ಗಳ ನಟನೆಯನ್ನು ಹೊಸದಾಗಿ ವಿನ್ಯಾಸ ಮಾಡಿದ್ದಾರೆ ನಿರ್ದೇಶಕರ ಪರಿಕಲ್ಪನೆ ತುಂಬ ಚೆನ್ನಾಗಿದೆ. ಅದರ ಸಂಗೀತ ವಿಶಿಷ್ಟವಾಗಿದೆ, ಅದರ ಕ್ಯಾಮ್ರಾ ವರ್ಕ್ ಅದ್ಭುತವಾಗಿದೆ. ಈ ರೀತಿಯಾದ ಸಾಂಘಿಕವಾದಂಥ ಒಂದು ಅಮೂಲ್ಯವಾದಂಥ ಒಂದು ಪ್ರಾಡಕ್ಟ್ ನಿಮ್ಮೆದುರಿಗೆ, ಪ್ರೇಕ್ಷಕ ಪ್ರಭುವಿನ ಎದುರಿಗೆ ಆಶೀರ್ವಾದಕ್ಕಾಗಿ ಇಟ್ಟಿದ್ದೀವಿ. ನಿಮ್ಮ ಹಾರೈಕೆ ಮತ್ತು ನಿಮ್ಮ ಆಶೀರ್ವಾದ ನಮ್ಮನ್ನು ಇನ್ನೂ 100 ಗಜ ಚಿಮ್ಮಿ ಜಿಗುವಷ್ಟು ಶಕ್ತಿ ಕೊಡುತ್ತೆ. ದಯವಿಟ್ಟು ಆ ಶಕ್ತಿ ಕೊಡಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರಲಿ. ಸೂಪರ್ ಸರ್. ಕಲಾವಿದರಲ್ಲಿರ್ತಕ್ಕಂಥ ಒಂದು ವರ್ಸಿಟ್ಯಾಲಿಟಿ ಅಂತ ಇದೆ ಅನಿಸುತ್ತೆ. ನೀವು ಮಾಡಿರೋ ಪಾತ್ರಕ್ಕೂ ನೀವು ಮಾತಾಡ್ತಕ್ಕಂಥ ಸೌಮ್ಯ ಮಾತುಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಷ್ಟು ಸಾಫ್ಟಾಗಿ, ಎಷ್ಟು ನಿಷ್ಕಲ್ಮಶವಾಗಿ ಕನ್ನಡವನ್ನು ಎಷ್ಟು ನಿರರ್ಗಳವಾಗಿ ಮಾತಾಡ್ತೀರಾ. ಖುಷಿ ಆಯಿತು. ಸೊ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಕೂತು ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮ್ಯಾಂಗೋ ಪಚ್ಚ ಚಿತ್ರದ ಇಬ್ಬರು ಅದ್ಭುತ ಕಲಾವಿದರನ್ನು, ಹರಿಣಿ ಮೇಡಮ್ ಅವರು ಮತ್ತು ಪ್ರಶಾಂತ್ ಹಿರೇಮಠ್ ಸರ್ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಮ್ಯಾಂಗೋ ಪಚ್ಚ ಸಿನಿಮಾನ ನೋಡಿ. ಕನ್ನಡದ ಸಿನಿಮಾಗಳನ್ನ ಯಾವತ್ತೂ ಕನ್ನಡಿಗರು ಕೈ ಹಿಡಿದು ಉಳಿಸ್ತೀರಾ ಅಂತ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಸೊ ಪೈರಸಿ ಕಾಪಿಗಳು ಬಂದರೆ ಆದಷ್ಟು ಬೇಗ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ.